ಮಾರ್ವೆಲ್ ಅವರು ಹೊಸ 4 ಮೂವೀಸ್ಗಳ ರಿಲೀಸ್ ಡೇಟ್ ನ ಫಿಕ್ಸ್ ಮಾಡಿದ್ದಾರೆ. ಸೊ ಯಾವ್ದೆಲ್ಲ ಮೂವಿ ಬರಬಹುದು ಆ ಡೇಟ್ ಅಲ್ಲಿ ಮತ್ತೆ D23 ಇವೆಂಟ್ ನ ಡೇ 1 ಅಲ್ಲಿ ಏನೆಲ್ಲ ಆಯಿತು ಅಂತ ಮಾತಾಡೋಣ ಈ ವಿಡಿಯೋ ಅಲ್ಲಿ. ಸೊ ಎಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ನಾವಿಲ್ಲಿ ಮಾರ್ವೆಲ್ನ ಪ್ರತಿಯೊಂದು ಅಪ್ಡೇಟ್ಸ್ ಲೀಕ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ಮಾರ್ವೆಲ್ ಫ್ಯಾನ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಮಾರ್ವೆಲ್ ಅವರು D23 ಇವೆಂಟ್ಗೂ ಮುಂಚೆನೆ 4 ರಿಲೀಸ್ ಡೇಟ್ನ ಫಿಕ್ಸ್ ಮಾಡಿದ್ರು. ಅಂಡ್ ಆ ರಿಲೀಸ್ ಡೇಟ್ಸ್ ಬರೀ ಮೂವೀಸ್ಗಳಿಗೆ ಮಾತ್ರ, ಸೀರೀಸ್ಗಲ್ಲ. ಸೊ ಈಗ ನಡೀತಿರುವ ಫೇಸ್ 5 ಅಲ್ಲಿ ಏನು ಕೂಡ ಚೇಂಜಸ್ ಆಗಲ್ಲ. ಈವನ್ ಬ್ಲೇಡ್ ಮೂವಿನೂ ಕೂಡ ಮುಂದಿನ ವರ್ಷನೇ ರಿಲೀಸ್ ಆಗುತ್ತೆ. ಅಲ್ಲ, ಹೊಸದಾಗಿ ಅನೌನ್ಸ್ ಮಾಡಿರುವ ಅವೆಂಜರ್ಸ್ ಡೂಮ್ಸ್ ಡೇ ಮತ್ತೆ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿಗೆನೆ ಡೈರೆಕ್ಟರ್ಸ್ ಮತ್ತೆ ರೈಟರ್ಸ್ ಫಿಕ್ಸ್ ಆಗಿದ್ದಾರೆ. ಆದರೆ ಈ ನಮ್ಮ ಮಹಾನ್ ಬ್ಲೇಡ್ ಮೂವಿ 2019 ಅನೌನ್ಸ್ ಆಗಿದ್ದು. ಆದರೆ ಇಲ್ಲಿವರೆಗೂ ಕೂಡ ಡೈರೆಕ್ಟರ್ ಆಗಿರಲಿ ಅಥವಾ ರೈಟರ್ ಆಗಿರಲಿ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಆದ್ರೂ ನಮ್ಮ ಕೆವಿನ್ ಫ್ಯಾಗಿ ಅವ್ರಿಗೆ ಏನೋ ನಂಬಿಕೆ ಇದೆ, ಈ ಮೂವಿ ಮುಂದಿನ ವರ್ಷ ನವೆಂಬರ್ 6ಗೆ ರಿಲೀಸ್ ಆಗುತ್ತೆ ಅಂತ. ಸೊ ನೋಡೋಣ. ಸೊ ಈಗ ನಡೀತಿರುವ D23 ಇವೆಂಟ್ ಅಲ್ಲಿ ಮಾರ್ವೆಲ್ ಅವರು ಕಂಪ್ಲೀಟ್ ಆಗಿ ಮಾರ್ವೆಲ್ನ ಸೀರೀಸ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಸೊ ಡೇ 1 ನಲ್ಲಿ ಮಾರ್ವೆಲ್ನ ಪ್ರೆಸಿಡೆಂಟ್ ಆದ ಕೆವಿನ್ ಫ್ಯಾಗಿ ಅವರು ಅಗತಾ ಆಲ್ ಅಲಾಂಗ್ ಸೀರೀಸ್ನ ಫುಲ್ ಲೆಂತ್ ಟ್ರೈಲರ್ನ ರಿಲೀಸ್ ಮಾಡಿದ್ರು. ಇದ್ರ ಜೊತೆಗೆ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ ಬಗ್ಗೆ ಕೂಡ ಮಾತಾಡಿದ್ರು. ಅಂಡ್ ಅಲ್ಲಿರೋರಿಗೆ ಈ ಸೀರೀಸ್ನ ಕೆಲವೊಂದು ಫುಟೇಜಸ್ನ ತೋರಿಸಿದ್ದಾರೆ. ಅಂಡ್ ಅದರಲ್ಲಿ ನಮಗೆ ಕನ್ಫರ್ಮ್ ಆಯಿತು ದಟ್ ಈ ಸೀರೀಸ್ ಅಲ್ಲಿ ಪನಿಷರ್ ಮತ್ತೆ ವಾಪಸ್ ಬರ್ತಿದ್ದಾನೆ ಅಂತ. ಸೊ ಇದಾದ್ಮೇಲೆ ಬ್ಲ್ಯಾಕ್ ಪ್ಯಾಂಥರ್ ವಕಾಂಡಾ ಫಾರ್ ಎವರ್ ಮೂವಿಯ ಡೈರೆಕ್ಟರ್ ಆದ ರಯಾನ್ ಕೂಗ್ಲರ್ ಅವರು ಐರನ್ ಆರ್ಟ್ ಸೀರೀಸ್ ಬಗ್ಗೆ ಕೂಡ ಮಾತಾಡಿದ್ರು. ಅಂಡ್ ಡೇ 1 ಇಲ್ಲಿಗೆ ಮುಗೀತು. ಸೊ ಮೇ ಬಿ ಡೇ 2 ಅಲ್ಲಿ X-Men 97 ಸೀರೀಸ್ನ ಸೀಸನ್ 2, ವಾಟ್ ಇಫ್ ಸೀಸನ್ 3 ಜೊತೆಗೆ ಯುವರ್ ಫ್ರೆಂಡ್ಲಿ ನೈಬರ್ಹುಡ್ ಸ್ಪೈಡರ್ಮ್ಯಾನ್ ಸೀರೀಸ್ ಬಗ್ಗೆ ಕೂಡ ಮಾತಾಡಬಹುದು. ಸೊ ನಾನು ಆಗಲೇ ಹೇಳ್ದಂಗೆ ಈ ಇವೆಂಟ್ ಅಲ್ಲಿ ಮಾರ್ವೆಲ್ ಅವರು ಕಂಪ್ಲೀಟ್ ಆಗಿ ಮಾರ್ವೆಲ್ನ ಸೀರೀಸ್ ಬಗ್ಗೆ ಮಾತ್ರ ಫೋಕಸ್ ಮಾಡೋದು. ಸೊ ಈಗ ಮುಂದಿನ ವರ್ಷ ರಿಲೀಸ್ ಆಗ್ತಿರುವ ಮಾರ್ವೆಲ್ನ ಫಸ್ಟ್ ಮೂವಿ ಬಂದು ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್. ಅಂಡ್ ಸ್ಯಾನ್ ಡಿಯೇಗೋ ಕಾಮಿಕಾನ್ ಇವೆಂಟ್ ಅಲ್ಲಿ ಏನ್ ಫುಟೇಜ್ ತೋರಿಸಿದ್ರು ಅದೇ ಫುಟೇಜ್ನ ಇಲ್ಲೂ ಕೂಡ ತೋರಿಸಿದ್ದಾರೆ. ಅಂಡ್ ಅದರಲ್ಲಿ ಥಂಡರ್ಬೋಲ್ಟ್ ರಾಸ್ ವೈಟ್ ಹೌಸ್ ಮುಂದೆ ಪೋಡಿಯಂ ಅಲ್ಲಿ ನಿಂತ್ಕೊಂಡು ಟಿಯಾಮತ್ ಮತ್ತೆ ಅಡಮ್ಯಾಂಟಿಯಂ ಬಗ್ಗೆ ಮಾತಾಡಿ ಎಲ್ಲರ ಮುಂದೆ ರೆಡ್ ಹಲ್ಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾನೆ. ಇನ್ನು ಈ ಮೂವಿ ಆದ್ಮೇಲೆ ಮುಂದೆ ಥಂಡರ್ಬೋಲ್ಟ್ಸ್ ಮೂವಿ ರಿಲೀಸ್ ಆಗ್ತಿದೆ. ಅಂಡ್ ಈ ಮೂವಿ May 2 ರಿಲೀಸ್ ಆಗುತ್ತೆ. ಈ ಮೂವಿ ಬಗ್ಗೆ ಏನು ಕೂಡ ಮಾತಾಡಕ್ ಹೋಗಿಲ್ಲ, ಆದ್ರೂ ಸಹ ಎಲಿನಾ ಕ್ಯಾರೆಕ್ಟರ್ನ ಫಸ್ಟ್ ಲುಕ್ ರಿವೀಲ್ ಮಾಡಿದ್ರು. ಇನ್ನು ಇದಾದ್ಮೇಲೆ ಮುಂದೆ ಬರ್ತಿರುವ ಫ್ಯಾಂಟಾಸ್ಟಿಕ್ 4 ಫಸ್ಟ್ ಸ್ಟೆಪ್ಸ್ ಮೂವಿ ಜುಲೈ 25 ರಿಲೀಸ್ ಆಗ್ತಿದೆ. ಇನ್ನು ಈ ಮೂವಿಯ ಫ್ಯಾಂಟಾಸ್ಟಿಕ್ 4 ಕ್ಯಾಶ್ ನೋಡ್ತೀವಿ. ಅಂಡ್ ಅದರಲ್ಲಿ ಜಾನಿ ಸ್ಟಾರ್ಮ್ ಫ್ಯಾಂಟಾಸ್ಟಿಕ್ 4ನ ಅಫಿಷಿಯಲ್ ಸೂಟ್ನ ಹಾಕೊಂಡು ರಿವೀಲ್ ಮಾಡ್ತಾನೆ. ಇದಾದ್ಮೇಲೆ ನಾವು ಮುಂದಿನ ವರ್ಷಕ್ಕೆ ಹೋಗ್ತೀವಿ. ಅಂಡ್ ಅದೇ 2026. ಅಂಡ್ ಅಷ್ಟೊತ್ತಿಗೆ ಫೇಸ್ 6 ಶುರು ಆಗಿರುತ್ತೆ. ಸೊ 2026 ಅಲ್ಲಿ ಮಾರ್ವೆಲ್ನ ಫಸ್ಟ್ ಪ್ರಾಜೆಕ್ಟ್ ರಿಲೀಸ್ ಆಗೋದು February 13th. ಅಂಡ್ ಅದು ಯಾವುದು ಅಂತ ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ. ಇನ್ನು ಈ ಮೂವಿ ಆದಮೇಲೆ ಮುಂದೆ ನಮಗೆ May 1st 2026ಗೆ ಅವೆಂಜರ್ಸ್ ಡೂಮ್ಸ್ ಡೇ ಮೂವಿ ಸಿಗುತ್ತೆ. ಇನ್ನು ಈ ಮೂವಿ ಆದಮೇಲೆ July 24th ನಮಗೆ ಒಂದು ಹೊಸ ಮೂವಿ ಬರಬೇಕಾಗಿತ್ತು, ಆದರೆ ಆ ಡೇಟ್ನ ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ November 6, 2026ಗೆ ಮಾರ್ವೆಲ್ ಅವರು ಇನ್ನೊಂದು ಹೊಸ ಮೂವಿ ರಿಲೀಸ್ ಮಾಡ್ತಾರೆ. ಆ್ಯಂಡ್ ಇಲ್ಲಿಗೆ ಮಾರ್ವೆಲ್ ಕಡೆಯಿಂದ 2026 ಮುಗಿಯುತ್ತೆ. ಇದೆಲ್ಲ ಆದಮೇಲೆ ನಾವು 2027ಗೆ ಮೂವ್ ಆಗ್ತೀವಿ. ಆ್ಯಂಡ್ May 7th 2027ಗೆ ನಮಗೆ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿ ರಿಲೀಸ್ ಆಗುತ್ತೆ. ಆ್ಯಂಡ್ ಈ ಮೂವಿ ಆದಮೇಲೆ July 23rd ನಮಗೆ ಮಾರ್ವೆಲ್ನ ಇನ್ನೊಂದು ಹೊಸ ಮೂವಿ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ November 5th ನಮಗೆ ಮಾರ್ವೆಲ್ ಕಡೆಯಿಂದ ಮತ್ತೊಂದು ಹೊಸ ಮೂವಿ ಸಿಗುತ್ತೆ. ಸೊ ಇದಾಯಿತು ಮಾರ್ವೆಲ್ನ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳ ರಿಲೀಸ್ ಡೇಟ್ಸ್. ಸೊ ಈಗ ಯಾವುದೆಲ್ಲ ಮೂವಿಗಳು ಯಾವಾಗ ಬರಬಹುದು ಅಂತ ಮಾತಾಡೋಣ. ಸೊ ರಿಪೋರ್ಟ್ಸ್ ಮತ್ತೆ ಕನ್ಫರ್ಮ್ ಕೂಡ ಇರಬಹುದು ದಟ್ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿ ಪಾರ್ಟ್ 1 ಪಾರ್ಟ್ 2 ಆಗಿ ಡಿವೈಡ್ ಆಗಬಹುದು ಅಂತ. ಆದರೆ ಪಾರ್ಟ್ 1 ಬಂದು ಅವೆಂಜರ್ಸ್ ಡೂಮ್ಸ್ ಡೇ ಅಲ್ಲ. ಸೊ ಅವೆಂಜರ್ಸ್ ಸೀಕ್ರೆಟ್ ವಾರ್ ಪಾರ್ಟ್ 1 ನಮಗೆ May 7th 2027ಗೆ ರಿಲೀಸ್ ಆಗುತ್ತೆ. ಇನ್ನು ಪಾರ್ಟ್ 2 ಮೇ ಬಿ November 5th ರಿಲೀಸ್ ಆಗಬಹುದು. ಇನ್ನು ಈ ಮೂವಿಗಳ ಮಧ್ಯೆ ಒಂದು ಟೈ ಅಪ್ ಮೂವಿ ಆಗಿರುತ್ತೆ. ಸೊ ಮೇ ಬಿ ಅದೊಂದು ಹೊಸ ಮಲ್ಟಿವರ್ಸಲ್ ಟೀಮ್ ಅಪ್ ಮೂವಿ ಆಗಿರಬಹುದು, ಅಥವಾ ಅರ್ತ್ 10005 ಯೂನಿವರ್ಸ್ನ X-Men ಮೂವಿ ಆಗಿರಬಹುದು. ಸೊ ಮೇ ಬಿ July 23rd ಸ್ಪಾಟ್ X-Men ಮೂವಿ ತಗೊಬಹುದು. ಇನ್ನು ಅವೆಂಜರ್ಸ್ ಡೂಮ್ಸ್ ಡೇ ಮತ್ತು ಸೀಕ್ರೆಟ್ ವಾರ್ ಮೂವಿ ಮಧ್ಯೆ ನಮಗೆ 2 ಮೂವಿ ಸಿಗುತ್ತೆ. ಸೊ ಮೊದಲಾಗಿದ್ರೆ ಶಾಂಗ್-ಚಿ 2 ಮೂವಿ ಬರಬಹುದಾಗಿತ್ತು, ಆದ್ರೆ ಈಗ ಶಾಂಗ್-ಚಿ 2 ಮೂವಿ ಬರೋದು ಡೌಟ್ ಅನ್ಸುತ್ತೆ. ಯಾಕಂದ್ರೆ ಶಾಂಗ್-ಚಿ 2 ಮೂವಿಯ ಪ್ಲಾಟ್ ಬಂದು 10 ರಿಂಗ್ಸ್ ಮತ್ತೆ ಕ್ಯಾಂಗ್ ಬಗ್ಗೆ ಇತ್ತು. ಆದ್ರೆ ಈಗ ಕ್ಯಾಂಗ್ ಇಲ್ಲದೆ ಇರೋ ಕಾರಣ ಶಾಂಗ್-ಚಿ 2 ಮೂವಿ ಕೂಡ ಪೋಸ್ಟ್ಪೋನ್ ಆಗಬಹುದು. ಸೊ ಆ 2 ಮೂವಿಗಳಲ್ಲಿ
ಒಂದು ಡಾಕ್ಟರ್ ಸ್ಟ್ರೇಂಜ್ 3 ಅಂಡ್ ಮೇ ಬಿ ಈ ಮೂವಿ ನವೆಂಬರ್ ಅಲ್ಲಿ ಬರಬಹುದು, ಯಾಕಂದ್ರೆ ಆಗ ಹ್ಯಾಲೋವಿನ್ ಇರುತ್ತೆ ಅಂಡ್ ಮೂವಿ ಕೂಡ ಸ್ವಲ್ಪ ಹಾರರ್ ಆಗಿರಬಹುದು. ಇನ್ನು ಜುಲೈಯಲ್ಲಿ ನಮಗೆ ಒಂದು ಹೊಸ ಪ್ರಾಜೆಕ್ಟ್ ಅಥವಾ ಟಾರ್ 5 ಮೂವಿ ಸಿಗಬಹುದು, ಯಾಕಂದ್ರೆ ಅವೆಂಜರ್ಸ್ ಡೂಮ್ಸ್ ಡೇ ಮೂವಿಯಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಅವೆಂಜರ್ಸ್ ಎಂಡ್ ಗೇಮ್ ಮಧ್ಯ ಹೇಗೆ ನಮಗೆ ಆಂಟ್ ಮ್ಯಾನ್ ವ್ಯಾಸ್ಪ್ ಮತ್ತೆ ಕ್ಯಾಪ್ಟನ್ ಮಾರ್ವೆಲ್ ಮೂವಿ ಸಿಕ್ಕಿತ್ತು ಅಂಡ್ ಆ 2 ಮೂವಿ ಎಂಡ್ ಗೇಮ್ಗೆ ತುಂಬಾನೇ ಇಂಪ್ಯಾಕ್ಟ್ ಆಗಿತ್ತು. ಸೊ ಅದೇ ತರ ನಾವು ಕೂಡ ಇಲ್ಲಿ ನೋಡ್ತೀವಿ. ಸೊ ನಿಮಗೇನು ಅನ್ಸುತ್ತೆ, ಯಾವ್ದೆಲ್ಲ ಮೂವಿ ಯಾವಾಗೆಲ್ಲ ಬರಬಹುದು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಅಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.